ದಾವೀದನ ಪರಿಪಾಲನೆ ಕುರಿತಾಗಿ ಒಂದು ಒಳ್ಳೆ ಮಾತು ಬರೆಯಲಾಗಿದೆ. ಓದಿ ತೋರಿಸ್ತೇನೆ ಬನ್ನಿ. 8ನೇ ಅಧ್ಯಾಯ 2 ಸ್ಯಾಮುವೇಲ್ 8th ಚಾಪ್ಟರ್ 15ನೇ ವಚನ. ದಾವೀದನು ಇಸ್ರಾಯೇಲ್ಯರ ಮೇಲೆ, ಎಲ್ಲರ ಮೇಲೆ ಅಂತ ಇದೆಯಾ, ಕೆಲವರ ಮೇಲೆ ಅಂತ ಇದೆಯಾ? ಎಲ್ಲರ ಮೇಲೆ ರಾಜನಾದನು. ತನ್ನ ಜನರೆಲ್ಲರನ್ನು ಹೇಗೆ ಪರಿಪಾಲನೆ ಮಾಡಿದನಂತೆ? ನೀತಿ ನ್ಯಾಯಾನುಸಾರವಾಗಿ ಆಳುತ್ತಿದ್ದನು. ಅನ್ಯಾಯದಿಂದ ಪರಿಪಾಲನೆ ಮಾಡಲಿಲ್ಲ, ಅಕ್ರಮವಾಗಿ ಪರಿಪಾಲನೆ ಮಾಡಲಿಲ್ಲ, ಅಶಾಂತಿಯನ್ನು ಉಂಟು ಮಾಡಲಿಲ್ಲ, ಪ್ರಜೆಗಳಿಗೆ ಅಭದ್ರತೆಯ ಭಾವನೆ ಹುಟ್ಟಿಸಲಿಲ್ಲ. ಎಷ್ಟು ಭದ್ರತೆ ಕೊಟ್ಟನು ನೋಡಿ. ಹಾಗಾಗಿ ಅಲ್ಲಿ ಏನಂತಿದೆ? ದಾವೀದನು ಪರಿಪಾಲನೆ ಮಾಡುವ ಕಾಲದಲ್ಲಿ 4 ದಿಕ್ಕುಗಳಲ್ಲಿ. 7ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆ? ದಾವೀದನು ಪರಿಪಾಲನೆ ಮಾಡುವ ಕಾಲದಲ್ಲಿ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ದೇವರು ದಾವೀದನಿಗೆ ಅವನ ಶತ್ರುಗಳೆಲ್ಲರ ಮೇಲೆ ಅವನಿಗೇನು ಕೊಟ್ಟಿದ್ರಂತೆ? ಜಯ ಕೊಟ್ಟಿರುವುದರಿಂದಲೇ ಅವನು ನೆಮ್ಮದಿಯಿಂದಿದ್ದನು. ರಾಜನು ನೆಮ್ಮದಿಯಿಂದಿರುವುದಾದ್ರೆ ಪ್ರಜೆ ಹೇಗಿರ್ತಾರೆ ಹೇಳಿ? ನೆಮ್ಮದಿಯಾಗಿರ್ತಾರೆ. ರಾಜ ಭಯಪಟ್ರೆ ಹೇಗಿರ್ತಾರೆ? ಉದಾಹರಣೆಗೆ ನೀವು ಕಾರು ಓಡಿಸ್ತಿದ್ದೀರಿ ಅಂದ್ಕೊಳ್ಳಿ. ನೀವು ಕಾರು ಡ್ರೈವ್ ಮಾಡುತ್ತಿರುವಾಗಲೇ ಭಯಪಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿರುವ ಹೆಂಡತಿ ಏನ್ ಮಾಡ್ತಾಳೆ? ನಿಮ್ಮನ್ನು ನೋಡಿ ಅವಳು ಭಯಪಡ್ತಾಳೆ. ನಿಮ್ಮನ್ನು ನೋಡಿ ಹಿಂದೆ ಇದ್ದವರು ಇನ್ನಷ್ಟು ಹೆಚ್ಚು ಭಯಪಡ್ತಾರೆ. ಅರ್ಥ ಆಗ್ತಿದೆಯಾ? ಯಥಾ ರಾಜ ತಥಾ ಪ್ರಜೆ. ಸೌಲನ ಕಾಲದಲ್ಲಿ ಸೌಲನೇ ಭಯಪಡುತ್ತಾನೆ, ಮತ್ತೆ ಪ್ರಜೆಗಳೇನಾದ್ರೂ ಅವರೂ ಓಡಿ ಹೋಗ್ತಾರೆ. ದಾವೀದನ ಕಾಲದಲ್ಲಿ ದಾವೀದನು ನಿಲ್ಲುತ್ತಾನೆ ಧೈರ್ಯದಿಂದ, ಪ್ರಜೆಗಳಿಗೆಲ್ಲ ಧೈರ್ಯ ಕೊಡ್ತಾನೆ. ಸಹೋದರರೇ, ಕೇಳ್ತಾ ಇದ್ದೀರಾ? ಮನೆಗೆ ರಾಜನು ನೀವೇ. ನೀವು ಆಧ್ಯಾತ್ಮಿಕ ಜೀವಿತದಲ್ಲಿ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಬೇಕು. ನಿಮ್ಮನ್ನು ನೋಡಿದಾಗ ನಾಳಿನ ದಿನ ನಿಮ್ಮ ಮಕ್ಕಳಿಗೆ ಸಮಸ್ಯೆ ಬಂದಾಗ ಧೈರ್ಯದಿಂದ ಅವರು ಎದುರಿಸ್ತಾರೆ. ನಮ್ಮ ತಂದೆ ಯಾವುದೇ ಸಮಸ್ಯೆಗೆ ಭಯಪಡಲಿಲ್ಲ. ನಮ್ಮ ಅಮ್ಮ ಯಾವತ್ತೇ ಎಂಥದೇ ಆಪತ್ತು ಬಂದ್ರೂ ಕಷ್ಟ ಬಂದ್ರೂ ಸಹ ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗ್ಲಿಲ್ಲ. ಪ್ರಾರ್ಥನೆಯಿಂದಲೇ ಜಯಿಸಿದಳು. ಕರ್ತನ ಪಾದ ಹಿಡಿದುಕೊಂಡು ಸಮಸ್ಯೆ ತೀರಿಸಿಕೊಳ್ತಾಳೆ, ತನ್ನ ಕುಟುಂಬ ಕಟ್ಟಿಕೊಳ್ತಾಳೆ. ಅದು ಯಾವುದೇ ಸಮಸ್ಯೆ ಆಗಿರ್ಬೋದು, ಅದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳಾಗಿರ್ಬೋದು, ಏನೇ ಬಂದ್ರೂ ಸಹ ನನ್ನ ತಂದೆ ಆಗಲಿ ತಾಯಿ ಆಗಲಿ ಯಾವತ್ತೂ ಭಯಪಡಲಿಲ್ಲ. ಯಾವುದೇ ಸಮಸ್ಯೆ ಬಂದ್ರೂ ಸಹ ಮೊಳಕಾಲೂರಿ ಪ್ರಾರ್ಥಿಸುವಂಥವರು, ದೇವರು ಕೊಡುವ ಅದ್ಭುತವಾದ ಉತ್ತರ ಹೊಂದಿಕೊಂಡು ಜಯ ಹೊಂದಿಕೊಂಡು ಮುಂದಕ್ಕೆ ಸಾಗುವಂಥವರು ನಮ್ಮ ಪೇರೆಂಟ್ಸ್ ಎಂಬುದಾಗಿ ನಿಮ್ಮ ಕುರಿತು ನಿಮ್ಮ ಮಕ್ಕಳು ಹೇಳಬೇಕು. ಅಂತಹ ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ಬೇಕು. ಸೌಲನು ಪ್ರಾರ್ಥಿಸುವಂಥವನಾಗಿರಲಿಲ್ಲ. ಹೋರಾಟ ಬಂದಾಗ ಹೋರಾಡಲು ಕೈಲಾಗಲಿಲ್ಲ. ಶತ್ರುಗಳು ಬಂದಾಗ ಎದುರಿಸಲು ಕೈಲಾಗಲಿಲ್ಲ. ಗೊಲಿಯಾತನು ಮುಂದೆ ಬಂದು ಎಲ್ಲರೂ ಯಾಕೆ ಹುಡ್ಕೊಂಡು ಸಾಯ್ಬೇಕು? ನಿಮ್ಮಲ್ಲಿ ಒಬ್ಬನು ಬನ್ರಿ ಅಂದ್ರೆ ಮೊದಲು ಹೋಗ್ಬೇಕಾದದ್ದು ಯಾರು ಹೇಳಿ? ದೇಶ ಕಾಪಾಡುವಂತಹ ಸೌಲನೇ ಮೊದಲು ಹೋಗಬೇಕು. ನಾನು ಬರ್ತಿದ್ದೇನೆ, ಬಾರೋ ನೀನು ಅನ್ಬೇಕು. ಆದ್ರೆ ಓಡಿ ಹೋದ. ಸೌಲನು ಓಡಿ ಹೋದ. ಸೌಲನು ಬೆದರಿಕೊಂಡ. ಫಲಿತವಾಗಿ ಪ್ರಜೆಗಳು ಓಡಿ ಹೋದ್ರು. ಎಲ್ಲರೂ ಬೆದರಿಕೆಗೊಳಗಾದ್ರು. ಎಲ್ಲರೂ ಕುಗ್ಗಿ ಹೋದ್ರು. ಹಾಗೆ ಎಲ್ಲರೂ ಕುಗ್ಗಿ ಹೋದಾಗ ಒಬ್ಬನು ಮುಂದೆ ಬರ್ತಾನೆ ಪ್ರಿಯರೇ. ಯಾರು ಮುಂದೆ ಬರುತ್ತಾರೆ ಗೊತ್ತಾ? ಯೆಹೋವನ ಜೊತೆಯಿರುವಿಕೆ ಹೊಂದಿರುವಂತಹ ಒಬ್ಬ ಯವನಸ್ಥನು ಮುಂದಕ್ಕೆ ಬರ್ತಾನೆ. ಅವನ ಹೆಸರೇನು? ದಾವೀದನು. ಬೈಬಲ್ ಹೇಳ್ತದೆ, ನೀತಿವಂತನು ಸಿಂಹದ ಹಾಗೆ ಧೈರ್ಯದಿಂದಿರುತ್ತಾನೆ. ಮತ್ತೆ ದುಷ್ಟನಾದರೂ ಯಾರು ಬೆನ್ನಟ್ಟದಿದ್ರು ಕೂಡ ಓಡಿ ಹೋಗ್ತಾನೆ. ಸೌಲನು ದುಷ್ಟನಾಗಿದ್ದ, ಯಾರು ಬೆನ್ನಟ್ಟದಿದ್ರು ಓಡಿ ಹೋದ. ದಾವೀದನು ನೀತಿವಂತನಾಗಿದ್ದ, ಧೈರ್ಯದಿಂದ ನಿಂತುಕೊಂಡ. ಸಹೋದರರೇ, ಸಹೋದರಿಯರೇ, ನೀವು ಯಥಾರ್ಥವಾಗಿ ನೀತಿಯಿಂದ ಜೀವಿಸುವುದಾದರೆ ಸಮಸ್ಯೆ ಏನೇ ಆಗಿದ್ರೂ ಸಹ ಅದನ್ನು ನೀವು ಧೈರ್ಯದಿಂದ ಎದುರಿಸಬಲ್ಲಿರಿ. ನಿಮ್ಮೊಳಗೆ ಲೋಕವಾಗಲಿ ಪಾಪವಾಗಲಿ ತೂರಿಕೊಂಡಿರೋದಾದ್ರೆ ಸಮಸ್ಯೆ ಎಷ್ಟೇ ಚಿಕ್ಕದಾಗಿದ್ರೂ ಸಹ ಬೆದರಿಕೆಗೊಳಗಾಗ್ತೀರಿ, ಗಾಬರಿಗೊಳಗಾಗ್ತೀರಿ, ನಿಮ್ಮ ಮಕ್ಕಳನ್ನು ಭಯಪಡಿಸುತ್ತೀರಿ. ಅದು ಯಾವತ್ತಿಗೂ ಒಳ್ಳೆಯದಲ್ಲ. ದಾವೀದನು ಪರಿಪಾಲನೆ ಮಾಡಿದಾಗ ಪ್ರಜೆಗಳು ಪ್ರಶಾಂತವಾಗಿ ಜೀವಿಸಿದರು ಪ್ರಿಯರೇ. ದಾವೀದನು ಪರಿಪಾಲನೆ ಮಾಡಲು ಪ್ರಾರಂಭಿಸಿದಾಗ ಯುದ್ಧ ಎಂಬ ಮಾತೇ ಇಲ್ಲದಂತೆ ಪ್ರಜೆಗಳು ಜೀವಿಸಿದರು ಪ್ರಿಯರೇ. ನೋಡ್ತಿದ್ದೇವಲ್ಲವೇ ದಾವೀದನು ಯಾವ ರೀತಿಯಾಗಿ ಪರಿಪಾಲನೆ ಮಾಡಿದನಂತೆ? ನೀತಿಯಿಂದಲೂ ನ್ಯಾಯದಿಂದಲೂ ಪರಿಪಾಲನೆ ಮಾಡುತ್ತಾ ಇದ್ದನು. ದೇವರೇನೋ ದಾವೀದನ ಸಂಗಡ ಇದ್ರು. ಮತ್ತು ಸೌಲನ ವಿಷಯದಲ್ಲಿ ದೇವರು ಸೌಲನನ್ನು ವಿಸರ್ಜಿಸಿಬಿಟ್ಟರು, ಬಿಟ್ಟು ಬಿಡುತ್ತಾರೆ. ವಾಟ್ ಎ ಡಿಫರೆನ್ಸ್ ನೋಡಿ. ಸೌಲನಿಗೂ ದಾವೀದನಿಗೂ ಮಧ್ಯದಲ್ಲಿರುವ ವ್ಯತ್ಯಾಸ ನೋಡಿದ್ರಾ? ಸಹೋದರರೇ, ದಾವೀದನ ಹಾಗೆ ನೀವು ಜೀವಿಸಿರಿ. ದಾವೀದನ ಅಡಗುತಾಣ ಯಾರಾಗಿದ್ರು ಹೇಳಿ? ಯೆಹೋವನೇ ಆಗಿದ್ರು. ಶ್ರಮೆಗಳು ಬಂದಾಗ, ಕಷ್ಟಗಳು ಬಂದಾಗ ದಾವೀದನು ದೇವರ ಬಳಿಗೆ ಹೋಗ್ತಾ ಇದ್ದನು.
ಮತ್ತೆ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ ಸೌಲನು ಎಲ್ಲಿಗೆ ಹೋದನು ಗೊತ್ತಾ? ಕಣಿ ಹೇಳುವವರ ಬಳಿಗೆ ಹೋಗುತ್ತಾನೆ. ಸೌಲನು ಪರಿಪಾಲಿಸುವಾಗ ಸೌಲನಿಗೆ ಕಷ್ಟಗಳು ಬಂದಾಗ ಸೌಲನು ದೆವ್ವಗಳ ಬಳಿಗೆ ಹೋಗ್ತಾನೆ, ಭೂತಗಳ ಬಳಿಗೆ ಹೋಗ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ, ಭಯ ಭೀತಿ ಎದುರಾದಾಗ ಲೋಕಸ್ಥರ ಬಳಿಗೆ ಹೋಗ್ತಾ ಇದ್ದೀರಾ? ಲೋಕಸ್ಥರು ಹೇಳುವಂತಹ ಕೆಲಸಕ್ಕೆ ಬಾರದ ಸೂತ್ರಗಳನ್ನು ಪಾಲಿಸುತ್ತಾ ಇದ್ದೀರಾ? ನನ್ನ ಬಳಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆತರ್ತಾರೆ, ಆ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡು ಅನ್ನುತ್ತಾರೆ. ಆ ಮಕ್ಕಳನ್ನು ನೋಡಿದಾಗೇನೋ ಮೈಯೆಲ್ಲ ದಾರಗಳಿರ್ತವೆ. ಕೈಗೆ ದಾರ ಕಟ್ಟಿರ್ತಾರೆ, ಕಾಲಿಗೆ ದಾರ ಕಟ್ಟಿರ್ತಾರೆ, ಕೊರಳಿಗೆ ದಾರ ಕಟ್ಟಿರ್ತಾರೆ, ನಾನಾ ವಿಧವಾದ ಮಚ್ಚೆಗಳನ್ನಿಡ್ತಾರೆ. ಈ ದಾರ ಎಲ್ಲ ಯಾಕೆ ಕಟ್ಟಿದ್ರಿ ಅಂದ್ರೆ ಪಕ್ಕದ ಮನೆಯವರು ಹೇಳಿದ್ರಯ್ಯ, ಅದಕ್ಕೆ ಕಟ್ಟಿದೇವನ್ನುತ್ತಾರೆ. ನೀವು ಯಾರನ್ನು ಅನುಸರಿಸುತ್ತಾ ಇದ್ದೀರಿ? ಎಂಥ ನಂಬಿಕೆಯನ್ನು ಅನುಸರಿಸುತ್ತಾ ಇದ್ದೀರಿ? ಬೈಬಲ್ನಲ್ಲಿರುವ ದೇವರನ್ನು ನೀವು ನಂಬುತ್ತಿರುವುದಾದರೆ ದಾರ ಕಟ್ಟುವ ಅವಶ್ಯಕತೆ ಇಲ್ಲ. ಪ್ರತಿ ದಾರವನ್ನು ಕಡಿದು ಹಾಕಿ ನಿಮಗೆ ಬಿಡುಗಡೆ ಕೊಡುವಂತಹ ದೇವರು ನಾನು ಪ್ರಕಟಿಸುವ ಯೇಸುಕ್ರಿಸ್ತನಾಗಿದ್ದಾರೆ. ಅಂತಹ ದೇವರಿರುವಾಗ ಕಟ್ಟುಗಳೆಲ್ಲ ಕಟ್ಟಿಕೊಂಡು ಯಾಕೆ ಇರಬೇಕು ಹೇಳಿ? ನಾವು ಕಟ್ಟುಗಳಲ್ಲಿರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮನ್ನು ಬಂಧಿಸುವಾತನು ಅಲ್ಲ, ನಮ್ಮ ದೇವರ ಬಂಧನಗಳನ್ನೆಲ್ಲ ಮುರಿದು ಸ್ವೇಚ್ಛೆಯನ್ನು ಕೊಡುವ ಮಹಾದೊಡ್ಡ ದೇವರಾಗಿದ್ದಾರೆ. ಸೌಲನು ತನ್ನ ಜೀವಿತದಲ್ಲಿ ಸಮಸ್ಯೆಗಳು ಬಂದಾಗ ದೇವರನ್ನು ಬಿಟ್ಟು ಸೈತಾನನ ಮನುಷ್ಯರನ್ನು ಆಶ್ರಯಿಸುತ್ತಾನೆ. ಆದರೆ ದಾವೀದನು ತನ್ನ ಜೀವಿತದಲ್ಲಿ ಯಾವುದೇ ಕಷ್ಟ, ಯಾವುದೇ ಸಮಸ್ಯೆ ಬಂದಾಗ ದೇವರನ್ನೇ ಆಶ್ರಯಿಸುತ್ತಾನೆ, ದೇವರ ಬಳಿಗೆ ಓಡೋಡಿ ಹೋಗುತ್ತಾನೆ. ಅದು ಪ್ರಿಯರೇ ನಾವು ಕೋರಿಕೊಳ್ಳಬೇಕಾದದ್ದು, ಅದು ಪ್ರಿಯರೇ ನಾವು ಏರ್ಪಡಿಸಿಕೊಳ್ಳಬೇಕಾದ ಜೀವಿತ. ಮುಂದೆ ಹೋಗುವ ಮುಂಚೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ತಂದೆಯೆಂದರೆ, ತಾಯಿಯೆಂದರೆ ನಿಮ್ಮ ಕುಟುಂಬದ ಸುತ್ತಲೂ ಭದ್ರತೆ ಇರಬೇಕು. ಆ ಭದ್ರತೆ ನೀವೇ ಹಾಕಿಕೊಳ್ಬೇಕು. ತಾಯಿಯೆಂದರೆ ಹಾಗೂ ಮನೆ ಒಡತಿಯರೇ ದಯವಿಟ್ಟು ಕೇಳ್ರಿ. ಮನೆಗೆ ದೀಪ ನೀವೇ ಆಗಿರೋದ್ರಿಂದ ನೀವು ಬೆಳಗುತ್ತಾ ಇರಬೇಕಾದರೆ ನೀವು ಪ್ರಾರ್ಥಿಸುವವರಾಗಿರಬೇಕು. ತಂದೆಯೆಂದರೆ ಹಾಗೂ ಮನೆ ಯಜಮಾನರೇ, ಮನೆಯ ಜವಾಬ್ದಾರಿಕೆ ನಿಮ್ಮ ಮೇಲಿರುವುದರಿಂದ, ಮನೆಗೆ ನೀವೇ ರಾಜನಾಗಿರೋದ್ರಿಂದ ನಿಮ್ಮ ಕುಟುಂಬದ ಸುತ್ತಲೂ ಭದ್ರತೆಯನ್ನು, ಸೆಕ್ಯುರಿಟಿಯನ್ನು ಪ್ರೊವೈಡ್ ಮಾಡುವಂತಹ ಜವಾಬ್ದಾರಿಕೆ ನಿಮಗಿದೆ. ಹಾಗಾಗಿ ಪ್ರತಿದಿನ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ನಾವು ತಪ್ಪದೆ ದೇವ್ರ ಬಳಿಗೆ ಹೋಗಬೇಕು, ದೇವರೊಂದಿಗೆ ಸ್ವಲ್ಪ ಸಮಯ ಕಳೆಯಬೇಕು. ದಿನವಿಡೀ ದೇವರು ಕಾಪಾಡಿ ಸಂರಕ್ಷಿಸಿದ್ದಕ್ಕಾಗಿ ನಮ್ಮ ಕೃತಜ್ಞತೆಯನ್ನು ತಿಳಿಯಪಡಿಸಬೇಕು. ರಾತ್ರಿ ವಿಶ್ರಮಿಸಿಕೊಳ್ಳುವುದಕ್ಕಿಂತ ಮುಂಚೆ ದೇವರ ಸಹಾಯ ಪಡೆದುಕೊಂಡು ಆತನ ಕೈಗೆ ನಮ್ಮನ್ನು ನಾವು ಅರ್ಪಿಸಿಕೊಟ್ಟು ಆ ನಂತರ ವಿಶ್ರಮಿಸಬೇಕು. ಅದಕ್ಕೆ ಮೊದಲೇ ಹೇಳದೆ ದೇವರಿಗೆ ಮೊದಲ ಗಳಿಗೆ ಕೊಡಿರಿ. ದೇವರೊಂದಿಗೆ ಪ್ರತಿ ಉದಯದಲ್ಲಿ 1 ಗಂಟೆ ಕಾಲ ಕಳೆಯಿರಿ. ದೇವರೊಂದಿಗೆ ಸಾಯಂಕಾಲ ಕಾಲ ಕಳೆಯಿರಿ 1 ಗಂಟೆಯಷ್ಟು. ಮನೆಗೆ ಹೋದ್ಮೇಲೆ ನಾವು ಮಾಡೋದೇನಿದೆ ಹೇಳಿ? ಸ್ನಾನ ಮಾಡಿ ಆ ನಂತರ ಊಟ ಮಾಡಿದ ನಂತರ ಗಂಡ ಸೆಲ್ಫೋನ್ ಹಿಡ್ಕೊಳ್ತಾನೆ, ಹೆಂಡತಿ ಸೆಲ್ಫೋನ್ ಹಿಡ್ಕೊಳ್ತಾಳೆ, ಮಕ್ಕಳು ಕೂಡ ಸೆಲ್ಫೋನ್ ಹಿಡ್ಕೊಳ್ತಾರೆ. ಈ ದಿನ ಮನೇಲಿ 2, 3, 4 ಜನ ಇದ್ರು ಕೂಡ ಪ್ರತಿಯೊಬ್ಬರು ಮೊಬೈಲೇ ಹಿಡ್ಕೊಳ್ತಾರಲ್ಲವೇ? ಇದನ್ನು ಬಿಟ್ರೆ ಬೇರೆ ಕೆಲಸವೇ ಇಲ್ಲ. ಇದಕ್ಕಿಂತ ಮುಂಚೆ ಸೆಲ್ಫೋನ್ ಇಲ್ಲದಿರುವಾಗ ಮಾತಾಡ್ತಿದ್ರು. ಸೆಲ್ಫೋನ್ ಇಲ್ಲದಿರುವಾಗ ಕನಿಷ್ಠ ಕುಟುಂಬ ಪ್ರಾರ್ಥನೆ ಆದ್ರೂ ಮಾಡಿಕೊಳ್ತಿದ್ರು. ಈ ಸೆಲ್ಫೋನ್ ಬಂದ ನಂತರ ಕುಟುಂಬ ಪ್ರಾರ್ಥನೆ ಕೂಡ ಹೊರಟೋಯ್ತು. ಕುಟುಂಬವಾಗಿ ಸೇರಿ ಬಂದು ಮಾತಾಡುವ ಅವಕಾಶವೇ ಇಲ್ಲದಂತಾಯ್ತು. ಸಹೋದರ ಸಹೋದರಿಯರೇ, ಸೆಲ್ಫೋನ್ ನಿಮ್ಮ ಜೀವಿತವನ್ನು, ಕುಟುಂಬವನ್ನು ಆಳುವಂಥದ್ದಾಗಿರಬಾರದು. ಮತ್ತೇನು? ಆಧ್ಯಾತ್ಮಿಕ ಜೀವಿತ ನಿಮ್ಮನ್ನು ಆಳಬೇಕು. ಅದಕ್ಕಾಗಿಯೇ ಸಾಯಂಕಾಲ ದೇವರೊಂದಿಗೆ ಪ್ರತಿ ಸಾಯಂಕಾಲ ಎಂಬುದಾಗಿ ನಿಮಗೋಸ್ಕರ ಒಂದು ಅದ್ಭುತವಾದ ಪ್ರೋಗ್ರಾಂ ತಂದಿದ್ದೇನೆ. ದೇವರೊಂದಿಗೆ ಪ್ರತಿ ಸಾಯಂಕಾಲ 1 ಗಂಟೆಯಷ್ಟು, 7 ಗಂಟೆಯಿಂದ 8 ಗಂಟೆವರೆಗೂ, 8 ಗಂಟೆಯಿಂದ 9 ಗಂಟೆವರೆಗೂ, 9 ರಿಂದ 10 ಗಂಟೆವರೆಗೂ ನಿಮ್ಮ ಅನುಕೂಲತೆ ಮೇರೆಗೆ 1 ಗಂಟೆಯಷ್ಟು ನೀವು ಖಚಿತವಾಗಿ ಲೈವ್ನಲ್ಲಿ ನನ್ನೊಂದಿಗೆ ನೀವು ಕುಟುಂಬವಾಗಿ ದೇವರೊಂದಿಗೆ ಪ್ರತಿ ಸಾಯಂಕಾಲ ಕಳೆಯುವುದು, ದೇವರೊಂದಿಗೆ ಪ್ರತಿ ಉದಯ ಕಳೆಯುವಂಥದ್ದು ಅತ್ಯವಶ್ಯಕವಾಗಿದೆ. ನಿಮಗೆ ಸ್ವಲ್ಪವೂ ಕೂಡ ಬೋರ್ ಆಗದಂತೆ, ಸ್ವಲ್ಪವೂ ಕೂಡ ಬೇಸರವಾಗದಂತೆ ಉದಯದಲ್ಲಿಯೂ ಮತ್ತು ಸಾಯಂಕಾಲದಲ್ಲಿಯೂ ಈ 2 ಸಮಯದಲ್ಲಿಯೂ ಕೂಡ ನೂತನವಾದ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇವೆ. ಪ್ರಿಯ ಸಭೆಯೇ, ನಿಮ್ಮ ಕ್ಷೇಮವನ್ನು ಕೋರಿ, ನಿಮ್ಮ ಭದ್ರತೆಯನ್ನು ಕೋರಿ ನೀವು ದಾವೀದನ ಹಾಗೆ ನಿಮ್ಮ ಕುಟುಂಬ ಪೋಷಿಸಿಕೊಳ್ಳಬೇಕೆಂದು, ದಾವೀದನ ಹಾಗೆ ನಿಮ್ಮ ಕುಟುಂಬಕ್ಕೆ ಭದ್ರತೆ ಕೊಡಬೇಕೆಂದು, ದಾವೀದನ ಹಾಗೆ ನಿಮ್ಮ ಮಕ್ಕಳ ಸುತ್ತಲೂ, ನಿಮ್ಮ ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಳ್ಳಬೇಕೆಂದು ನಿಮ್ಮ ಮುಂದೆ ಇಗೋ ಈ ಅದ್ಭುತವಾದ ಪ್ರಾರ್ಥನೆ ಪ್ರಣಾಳಿಕೆ ತಂದಿದ್ದೇನೆ. ದೇವರೊಂದಿಗೆ ಪ್ರತಿ ಉದಯ, ದೇವರೊಂದಿಗೆ ಪ್ರತಿ ಸಾಯಂಕಾಲ 1 ಗಂಟೆಯಷ್ಟು ಕಾಲ ಕಳೆಯಬೇಕು ಎಂಬುದಾಗಿ ನಿಮಗೋಸ್ಕರ ಈ ಕಾರ್ಯಕ್ರಮ ತಂದಿದ್ದೇನೆ. ಪ್ರಶಾಂತವಾಗಿ ಪ್ರಾರ್ಥನೆ ಮಾಡಿ, ಪರಿಶುದ್ಧವಾಗಿ ಪ್ರಾರ್ಥನೆ ಮಾಡಿ, ಪ್ರಭು ಯೇಸುವಿಗೆ ನಮ್ಮ ಆತ್ಮ ಒಪ್ಪಿಸಿ, ಯೇಸುವೇ, ಈ ರಾತ್ರಿ ಒಂದು ವೇಳೆ ನಾನು ಕಣ್ಮುಚ್ಚಿದ್ರೆ
ಪರಲೋಕದಲ್ಲಿ ಕಣ್ಣು ತೆರೆಯುವ ಭಾಗ್ಯ ನನಗೆ ದಯಪಾಲಿಸಿರಿ ದೇವರೇ ಎಂದು ಕರ್ತನಿಗೆ ಒಂದು ಮಾತು ಹೇಳಿ ಮಲಗಿಕೊಂಡಿದ್ದೀರಿ ಅಂದ್ಕೊಳ್ಳಿ. ಒಂದಲ್ಲ ಒಂದು ದಿನ ಹೋಗ್ಬೇಕಾಗತ್ತೆ ಪ್ರೇರೆ. ಹಗಲಲ್ಲಾದ್ರೂ ಹೋಗ್ಬೇಕಾಗತ್ತೆ, ರಾತ್ರಿಯಲ್ಲಾದ್ರೂ ಹೋಗ್ಬೇಕಾಗತ್ತೆ. ಅಷ್ಟೇ ಅಲ್ಲವೋ, ಒಂದಲ್ಲ ಒಂದು ಟೈಮಲ್ಲಿ ನಾವು ಹೋಗ್ಬೇಕಾಗತ್ತೆ. ಬೆಳಗ್ಗೆ ಪ್ರಾರ್ಥನೆ ಮಾಡಿ ನಮ್ಮ ಜೀವಿತ ಯೇಸುವಿಗೆ ಅರ್ಪಿಸಿಕೊಟ್ಟು ಹಗಲೇ ಹೊರಟು ಹೋಗೋದಾದ್ರೆ ಪರಲೋಕಕ್ಕೆ ಹೋಗ್ತೇವೆ. ಒಂದು ವೇಳೆ ಮಲಗುವುದಕ್ಕಿಂತ ಮುಂಚೆ ಯೇಸುವಿಗೆ ನಮ್ಮ ಆತ್ಮ ಒಪ್ಪಿಸಿಕೊಟ್ಟು ಮಲಗಿದ್ದೇವೆ ಅಂದ್ಕೊಳ್ಳಿ, ಮಲಗದಾಗ ಹೋದ್ರೆ ನಾವು ಪರಲೋಕಕ್ಕೆ ಹೋಗ್ತೇವೆ. ಯೇಸುವಿಗೆ ಹಗಲಿನಲ್ಲೂ ಒಪ್ಪಿಸಿಕೊಡದೆ, ಯೇಸುವಿಗೆ ರಾತ್ರಿಯಲ್ಲೂ ಒಪ್ಪಿಸಿಕೊಡದೆ ಸಡನ್ ಆಗಿ ಗುಟುಕು ಅಂತ ಹೋದ್ರಿ ಅಂದ್ಕೊಳ್ಳಿ, ಆ ಗುಂಡಿಯೊಳಗೆ ಬೀಳ್ತೀರಿ ನೀವು. ಯಾವ ಗುಂಡಿ? ನರಕ ಎಂಬ ಗುಂಡಿಯೊಳಗೆ ಬಿದ್ದೋಗ್ತೀರಿ. ಈಗ ನನ್ನ ಆಸೆ ಏನೆಂದರೆ, ನೀವು ಯಾವುದೇ ಕ್ಷಣದಲ್ಲಾಗಲಿ ಕಣ್ಣು ಮುಚ್ಚಿದ್ರೆ ಎಲ್ಲಿಗೆ ಸೇರಬೇಕೆಂದು ಆಶಿಸುತ್ತಿದ್ದೇನೆ? ದೇವರ ರಾಜ್ಯಕ್ಕೆ ಸೇರಬೇಕೆಂದು ಆಶಿಸುತ್ತಿದ್ದೇನೆ. ಮಾತ್ರವಲ್ಲದೆ ಯೇಸು ಹೇಳಿದ್ದಾರೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂದು. ಹಾಗಾದರೆ ಯೇಸುವಿನೊಂದಿಗೆ ನಮ್ಮ ದಿನ ಪ್ರಾರಂಭಿಸುವುದಾದ್ರೆ, ಯೇಸುವಿನ ಸಹಾಯದಿಂದ ಪ್ರಾರಂಭಿಸುವುದಾದ್ರೆ ಎಷ್ಟು ಆಶೀರ್ವಾದಕರವಾಗಿರುತ್ತೆ ಎಂದು ಒಮ್ಮೆ ಆಲೋಚಿಸಿರಿ ಪ್ರಿಯ ಸಭೆಯೇ. ಅದಕ್ಕೆ ಹೇಳ್ತಿದ್ದೇನೆ, ಯೇಸುವಿನೊಂದಿಗೆ ನಮ್ಮ ದಿನ ಪ್ರಾರಂಭಿಸೋಣ, ಯೇಸುವಿನೊಂದಿಗೆ ನಮ್ಮ ದಿನವನ್ನು ಮುಗಿಸೋಣ. ಮಧ್ಯದಲ್ಲಿ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ನೋಡೋಣ, ಸ್ವಾಧೀನ ಮಾಡಿಕೊಳ್ಳೋಣ. ಅರ್ಥ ಮಾಡಿಕೊಳ್ಳಿರಿ, ನೀವು ಸೌಲನಂತೆ ಜೀವಿಸಿ ನಿಮ್ಮ ಕುಟುಂಬ ನಾಶ ಮಾಡಿಕೊಳ್ಳಬಾರದು. ಒಂದು ವಿಷಯ ಗೊತ್ತಾ ನಿಮಗೆ? ಸೌಲನು ನಾಶವಾಗಿ ಹೋದ ಪ್ರಿಯರೇ. ಸೌಲನ ಹೆಂಡತಿ, ಸೌಲನ ಮಕ್ಕಳು ನಾಶವಾಗಿ ಹೋದರು ಪ್ರಿಯರೇ. ಯಾರೊಬ್ಬರೂ ಬದುಕಲಿಲ್ಲ. ಕಾರಣ ಗೊತ್ತಾ? ತಾನೇ ಬದುಕಲಿಕ್ಕಾಗಲಿಲ್ಲ, ಇನ್ನು ಕುಟುಂಬ ಏನು ಬದುಕಿಸ್ಲಿಕ್ಕಾಗತ್ತೆ ಪ್ರಿಯರೇ? ಆದರೆ ದಾವೀದನು ಬದುಕುತ್ತಾನೆ, ತನ್ನ ದೇಶವೆಲ್ಲವೂ ಕೂಡ ಬದುಕುವಂತೆ ಮಾಡ್ತಾನೆ, ಕಾಪಾಡಲ್ಪಡ್ತಾನೆ. ಅವನ ಸಿಂಹಾಸನ ಕಾಪಾಡಲ್ಪಟ್ಟಿತು, ಆನಂತರ ಸಂತತಿ ಕಾಪಾಡಲ್ಪಟ್ಟಿತು. ನೀವು ದೇವರೊಂದಿಗೆ ಜೀವಿಸುವುದಾದ್ರೆ, ದೇವರೊಂದಿಗೆ ಸಮಯ ಕಳೆಯುವುದಾದ್ರೆ, ದೇವರಿಂದ ನಿಮ್ಮ ಕುಟುಂಬ ನಡೆಸಿಕೊಳ್ಳುವುದಾದರೆ, ದೇವರನ್ನು ಹೊಂದಿಕೊಂಡು ನೀವು ಒಂದು ವೇಳೆ ನಿಮ್ಮ ಕುಟುಂಬ ವ್ಯವಸ್ಥೆಯನ್ನು ಮುಂದೆ ಕೊಂಡೊಯ್ಯುವುದಾದರೆ ನಿಮ್ಮ ಕುಟುಂಬ ಕಾಪಾಡಲ್ಪಡುತ್ತದೆ. ದಯವಿಟ್ಟು ಗಮನಿಸಿರಿ, ಸೌಲನು ಪರಿಪಾಲಿಸಿದ 40 ವರ್ಷಗಳವರೆಗೂ ನರಕಯಾತನೆ ತೋರಿಸಿದ ಪ್ರಿಯರೇ. ಆದರೆ ದಾವೀದನು ಪರಿಪಾಲನೆ ಮಾಡಿದಂತಹ 40 ವರ್ಷಗಳು ಸುವರ್ಣ ಕಾಲವಾಗಿತ್ತು ಎಂಬುದಾಗಿ ಚರಿತ್ರೆಯಲ್ಲಿ ಲಿಖಿಸಲ್ಪಟ್ಟಿದೆ ಪ್ರಿಯರೇ. ದಾವೀದನು ಪರಿಪಾಲನೆ ಮಾಡಿದಂತೆ ಯಾರೊಬ್ಬರು ಪರಿಪಾಲನೆ ಮಾಡ್ಲಿಕ್ಕಾಗ್ಲಿಲ್ಲ ಅಂತೆ. ಕಾರಣ ಗೊತ್ತಾ? ದಾವೀದನ ಸಂಗಡ ದೇವರು ಇದ್ದದ್ದಕ್ಕಾಗಿ. ಸಹೋದರರೇ ಕೇಳ್ತಿದ್ದೀರಾ? ಸಹೋದರಿಯರೇ ಕೇಳ್ತಿದ್ದೀರಾ? ನೀವು ಸೌಲನಂತೆ ನಿಮ್ಮ ಕುಟುಂಬಕ್ಕೆ ಭಯ ಹುಟ್ಟಿಸುವಂಥವರಾಗಿರಬಹುದು, ಇಲ್ಲವೇ ದಾವೀದನ ಹಾಗೆ ಕುಟುಂಬಕ್ಕೆ ಭದ್ರತೆಯನ್ನಾದರೂ ಕೊಡುವಂಥವರಾಗಿರಬಹುದು. ಸೌಲನ ಹಾಗೆ ತನ್ನೊಂದಿಗಿದ್ದವರನ್ನೆಲ್ಲ ಕಾಡಿಸುವಂಥವರಾದರೂ ಆಗಿರಬಹುದು, ಇಲ್ಲವೇ ದಾವೀದನ ಹಾಗೆ ತನ್ನೊಂದಿಗಿರುವವರಿಗೆ ಸಮಾಧಾನ ಆದರೂ ಕೊಡುವಂಥವರಾಗಿರಬಹುದು. ಅದು ಯಾವುದರ ಮೇಲೆ ಆಧಾರಗೊಂಡಿದೆ ಗೊತ್ತಾ? ದೇವರ ಮೇಲೆ ನಿಮಗಿರುವ ಭಯಭಕ್ತಿಯ ಮೇಲೆ ಆಧಾರಗೊಂಡಿದೆ. ದಾವೀದನು ಯೆಹೋವನಾ ಹೇಳ್ರಿ ಏನೆಂದು? ಹೃದಯಾನುಸಾರನು. ಫಲಿತವಾಗಿ ತನ್ನ ದೇಶವನ್ನು ಅದ್ಭುತವಾಗಿ ಪರಿಪಾಲನೆ ಮಾಡ್ತಾನೆ. ನಿಮಗೊಂದು ವಿಷಯ ಗೊತ್ತಾ? ದಾವೀದನು 40 ವರ್ಷಗಳವರೆಗೂ ಪರಿಪಾಲನೆ ಮಾಡಿದ ಕಾಲದಲ್ಲಿ ಯಾವತ್ತೂ ಕೂಡ ಇಸ್ರಾಯೇಲ್ ದೇಶ ಸೋಲಿಗೆ ಗುರಿಯಾಗಲೇ ಇಲ್ಲ ಪ್ರಿಯರೇ. ಆ ಪ್ರಜೆಗಳು ಯಾವತ್ತೂ ಭಯಪಡಲಿಲ್ಲ ಪ್ರಿಯರೇ. ಅಯ್ಯೋ ನಾವು ಸೋತು ಹೋಗ್ತೇವೇನೋ, ಅಯ್ಯೋ ನಾವು ದಿಕ್ಕಿಲ್ಲದವರಾಗುತ್ತೇವೇನೋ, ಅಯ್ಯೋ ನಮ್ಮ ಮಕ್ಕಳು ಅನಾಥರಾಗ್ತಾರೇನೋ ಎಂದು ಯಾವತ್ತೂ ಭಯಪಡಲಿಲ್ಲ ಪ್ರಿಯರೇ. ಸಹೋದರರೇ ಕೇಳ್ತಿದ್ದೀರಾ? ನೀವಿರುವವರೆಗೂ ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ಅಂತಹ ಭರವಸೆ ಕೊಡಬೇಕು. ನನ್ನ ತಂದೆ ಇದ್ದಾರೆ, ಬಂಗಾರದಂತೆ ನೋಡಿಕೊಳ್ತಾರೆ. ನನ್ನ ತಂದೆ ಇದ್ದಾರೆ, ಯಾವುದೊಂದು ಕಡಿಮೆ ಇಲ್ಲದಂತೆ ನೋಡಿಕೊಳ್ತಾರೆ. ನನ್ನ ತಂದೆ ಇದ್ದಾರೆ, ನಮಗೆ ಭದ್ರತೆ ಕೊಡ್ತಾರೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸ್ತಾರೆ, ನಮ್ಮ ಅಗತ್ಯತೆಯನ್ನೆಲ್ಲ ತೀರಿಸ್ತಾರೆ, ಪ್ರಾರ್ಥಿಸುವ ತಂದೆಯಾಗಿದ್ದಾರೆ, ಪರಿಶುದ್ಧನಾಗಿ ಜೀವಿಸುವ ತಂದೆಯಾಗಿದ್ದಾರೆ, ಕರ್ತನನ್ನು ಹೊಂದಿಕೊಂಡಿರುವ ತಂದೆ ನಮಗಿದ್ದಾರೆ. ಅಂತಹ ಅಮ್ಮ ಇದ್ದಾರೆ, ಪ್ರಾರ್ಥಿಸುವ ಅಮ್ಮ ಇದ್ದಾಳೆ, ಪ್ರೀತಿ ತೋರಿಸುವ ಅಮ್ಮ ನಮಗಿದ್ದಾಳೆ, ಕರ್ತನ ಮೇಲೆ ಭಯಭಕ್ತಿಯಿಂದಿರುವ ಅಮ್ಮ ನಮಗಿದ್ದಾಳೆ. ಆ ಅಮ್ಮಳ ಪ್ರಾರ್ಥನೆ ನಮ್ಮೊಂದಿಗಿರುತ್ತದೆ. ಖಚಿತವಾಗಿಯೂ ನಮ್ಮ ಅಮ್ಮ ಸೇವಿಸುವ ದೇವರು ನಮ್ಮನ್ನು ಕಾಪಾಡ್ತಾರೆ, ಸಂರಕ್ಷಿಸುತ್ತಾರೆ ಎಂಬ ಭರವಸೆ ನಿಮ್ಮ ಮಕ್ಕಳು ಹೊಂದಿಕೊಂಡಿರಬೇಕು. ಆದರೆ ಆ ದಿನ ಸೌಲನ ಪರಿಪಾಲನೆಯ ವಿಧಾನ ಪ್ರಜೆಗಳಿಗೆ ಗಾಬರಿಗೊಳಿಸುವಂತೆ ಮಾಡಿತು. ಆದರೆ ದಾವೀದನು ಮಾತ್ರ ಪ್ರಜೆಗಳಿಗೆ ಬಂಗಾರದಂತಹ ಬದುಕನ್ನು ಕೊಟ್ಟ ಪ್ರಿಯರೇ. ಪ್ರತಿಯೊಬ್ಬರೂ ಈ ದಿನ ದಾವೀದನಂತೆ ಜೀವಿಸಿರಿ. ಕುಟುಂಬದವರನ್ನು ಕಾಡಿಸಬೇಡಿ, ಮನೆಯಲ್ಲಿದ್ದವರನ್ನು ಕಾಡಿಸಬೇಡಿ. ಸಹೋದರಿಯರೇ ಕೇಳ್ತಿದ್ದೀರಾ? ಮೀಕಲಾಳಂತೆ ಜೀವಿಸಬೇಡಿ. ದಾವೀದನು ಆತ್ಮಿಕನಾಗಿದ್ದನು, ಆದಾಗ್ಯೂ ಕಾಡಿಸುತ್ತಾ ಇದ್ದಳು. ದಾವೀದನು ಪರಿಶುದ್ಧನಾಗಿದ್ದನು, ಆದರೂ ಕಾಡಿಸುತ್ತಾ ಇದ್ದಳು, ನರಕಯಾತನೆ ತೋರಿಸುವ ಪ್ರಯತ್ನ ಮಾಡಿದಳು. ಫಲಿತವಾಗಿ ಬೈಬಲ್ನಲ್ಲಿ ಏನಿದೆ ಗೊತ್ತಾ? ಮೀಕಲಳು ಬಂಜೆಯಾಗಿಯೇ ಉಳ್ಕೊಂಡಳು. ಅಂದರೆ ಅರ್ಥವೇನು? ಅವಳ ಜೀವಿತದಲ್ಲಿ ಫಲವಿಲ್ಲ, ಅವಳ ಜೀವಿತದಲ್ಲಿ ಸಂತೋಷ ಇರಲಿಲ್ಲ, ಬಂಜೆಯಾಗಿಯೇ ಉಳ್ಕೊಂಡಳು.
ದಾವೀದನಿಗೂ ಸೌಲನಿಗೂ ಎಷ್ಟು ಡಿಫ್ರೆನ್ಸ್ ನೋಡಿ. ಈಗ ದಾವೀದನು ಏನ್ ಮಾಡ್ತಿದ್ದಾನೆ ಗೊತ್ತಾ? ತನ್ನ ಸುತ್ತಲೂ ಇರುವಂತಹ ದೇಶಗಳು, ವೆಸ್ಟ್ನಲ್ಲಿ, ಈಸ್ಟ್ನಲ್ಲಿ, ನಾರ್ತ್ನಲ್ಲಿ, ಸೌತ್ನಲ್ಲಿ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ ಯಾವುದೇ ಸಮಸ್ಯೆ ಬರುವುದಾದರೆ ಈ ದಿಕ್ಕುಗಳಿಂದಲೇ ಬರುತ್ತದೆ. ಯಾವುದಾದರೂ ಪ್ರಮಾದ ಬರುವುದಾದರೆ ಒಂದಲ್ಲ ಒಂದು ದಿಕ್ಕಿನಿಂದ ಬರುತ್ತೆ. ಬಂದ್ರೆ ಪೂರ್ವದಿಂದಾದ್ರೂ ಬರಬೇಕು, ಇಲ್ಲವೇ ಪಶ್ಚಿಮದಿಂದಾದ್ರೂ ಬರಬೇಕು, ಇಲ್ಲವೇ ಉತ್ತರದಿಂದಾದ್ರೂ ಬರಬೇಕು, ಇಲ್ಲವೇ ದಕ್ಷಿಣದಿಂದಾದ್ರೂ ಬರಬೇಕು. ಈ 4 ದಿಕ್ಕು ತಾನೇ ನನ್ನ ಸುತ್ತಲಿರೋದು. ನಾಳಿನ ದಿನ ಯಾರಾದರೂ ನನ್ನ ಪ್ರಜೆಗಳ ಮೇಲೆ ಬಂದು ದಾಳಿ ಮಾಡುವುದಾದರೆ, ನನ್ನ ರಾಜ್ಯದ ಮೇಲೆ ದಾಳಿ ಮಾಡುವುದಾದರೆ ಪ್ರಜೆಗಳಿಗೆ ಕಷ್ಟ ಉಂಟಾಗ್ತದಲ್ಲವೋ? ನನ್ನ ಪ್ರಜೆಗಳು ದಿಕ್ಕೋ ಪಾಲಾಗ್ತಾರಲ್ಲವೋ? ಹಾಗಾಗಿ ನಾನು ಮಾಡುವುದೇನೆಂದರೆ, ಅಷ್ಟಕ್ಕೂ ನನ್ನ ರಾಜ್ಯದ ಮೇಲೆ ಶತ್ರುಗಳು ಬರುವುದಕ್ಕಿಂತ ಮುಂಚೆಯೇ ಅವರ ಸಂಗತಿ ಏನೆಂದು ನೋಡ್ತೇನೆ. ನನ್ನ ರಾಜ್ಯದ ವಿರುದ್ಧ ಬರುವುದಕ್ಕಿಂತ ಮುಂಚೆಯೇ ಅವರನ್ನು ನಾನು ಜಯಿಸ್ತೇನೆ. ಕೇಳಿ ಸಹೋದರ ಸಹೋದರಿಯರೇ, ದೇವರು ಈ ದಿನ ನಮ್ಮಿಂದ ಏನನ್ನು ಕೋರಿಕೊಳ್ತಾ ಇದ್ದಾರೆ ಗೊತ್ತಾ? ಶ್ರಮೆಗಳು ಬಂದಾಗ ಅದನ್ನು ಯಾವ ರೀತಿ ಎದುರುಗೊಳ್ಳಬೇಕು ಎನ್ನುವಂಥದ್ದಲ್ಲ, ಶ್ರಮೆಗಳು ಬರುವ ಮುಂಚೆಯೇ ಅದನ್ನು ಹೇಗೆ ಜಯಿಸಬೇಕು ಎಂಬ ಸಿದ್ಧತೆಯುಳ್ಳವರಾಗಿ ಇರಬೇಕೆಂದು ಬಯಸ್ತಾರೆ. ಏನ್ ಹೇಳ್ತಾರೆ ಕರ್ತನಾದ ಯೇಸು? ನೀವು ಶೋಧನೆಗೆ ಒಳಗಾದ ನಂತರ ಅದನ್ನು ಜಯಿಸುವುದಕ್ಕಾಗಿ ಪ್ರಾರ್ಥಿಸಿರಿ ಅನ್ನಲಿಲ್ಲ. ಆದ್ರೆ ಏನ್ ಹೇಳ್ತಾರೆ ಹೇಳಿ? ಶೋಧನೆಯೊಳಗೆ ಪ್ರವೇಶಿಸಲಾರದಂತೆ, ಆ ಸಮಸ್ಯೆಯೊಳಗೆ ಹೋಗದಂತೆ, ಆ ನಷ್ಟವನ್ನು ತಂದುಕೊಳ್ಳಲಾರದಂತೆ, ಆ ಸಾಲದ ಗುಂಡಿಯೊಳಗಡೆ ನೀವು ಪೂರ್ತಿ ಬಿದ್ದು ಹೋಗದಂತೆ ನೀವು ಪ್ರಾರ್ಥನೆ ಮಾಡಿರಿ. ಸಮಸ್ಯೆ ಬಂದಾಗ ಕಣ್ಣೀರಿಡೋದಲ್ಲ, ಸಮಸ್ಯೆ ಬರುವ ಮುಂಚೆಯೇ ಅದನ್ನು ನೀವು ಜಯಿಸಿರಿ ಎನ್ನುವುದನ್ನೇ ದೇವರು ಕೋರಿಕೊಂಡ್ರು. ದಾವೀದನು ಕೂಡ ಅದನ್ನೇ ಕೋರಿಕೊಳ್ತಾನೆ. ಇವರು ನಾಳಿನ ದಿನ ನನ್ನ ಮೇಲೆ ಯುದ್ಧ ಮಾಡಲು ಬಂದಾಗ ಅವರೊಂದಿಗೆ ನಾನು ಫೈಟ್ ಮಾಡುವುದೇನು? ಅದಕ್ಕಿಂತ ಮುಂಚೆಯೇ ಅವರನ್ನು ನಾನು ಜಯಿಸಬೇಕು, ಅವರ ಬಾಯಿ ಮುಚ್ಚಿ ಹಾಕಬೇಕು, ನನ್ನ ವಿರುದ್ಧ ಎದ್ದೇಳಲಾರದಂತೆ ಮಾಡಬೇಕು, ಅವರನ್ನು ದಾಸರನ್ನಾಗಿ ಮಾಡಿಕೊಳ್ಬೇಕು. ಅಷ್ಟೇ ಹೊರತು ನಾವು ದಾಸರಾಗುವುದೇನು? ಅಂದರೆ ಅರ್ಥವೇನು? ಶತ್ರುಗಳಾಗಿರುವಂಥವರನ್ನು ಮುಂಚಿತವಾಗಿಯೇ ಜಯಿಸಿ ಅವರನ್ನು ವಶಪಡಿಸಿಕೊಳ್ಬೇಕು. ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ಫಿಲಿಸ್ಟಿಯರ ದೇಶಕ್ಕೆ 5 ಪಟ್ಟಣಗಳಿವೆ. ಈ 5 ಪಟ್ಟಣಗಳು 5 ವಿಷಯಗಳನ್ನು ಸೂಚಿಸ್ತವೆ. ಯಾವುದು ಆ 5 ವಿಷಯಗಳು? ಜ್ಞಾನ ಇಂದ್ರಿಯಗಳು ಅಂದ್ರೆ ಎಷ್ಟಾಗಿವೆ ಒಮ್ಮೆ ಹೇಳುವಿರಾ? ಜ್ಞಾನೇಂದ್ರಿಯಗಳು 5 ಎಷ್ಟಿವೆ ಹೇಳಿ? 5. ಮೊದಲನೇದು ಯಾವುದು? ಕಣ್ಣು. ಎರಡನೇದೇನು? ಬಾಯಲ್ಲಿರುವ ನಾಲಿಗೆ. ಮೂರನೇದೇನು? ಕಿವಿಗಳು. ನಾಲ್ಕನೇದೇನು? ಮೂಗು. 5ನೇದೇನು? ಚರ್ಮ. ಅರ್ಥವಾಯ್ತಾ? ಇವು ಜ್ಞಾನೇಂದ್ರಿಯಗಳು ಅಂದ್ರೆ. ಸಹಜವಾಗಿ ನಾವು ನಮ್ಮನ್ನು ನೋಡಿಕೊಳ್ಳುವಾಗ ಕಾಣಿಸೋದು ಅವೇ. ಕಣ್ಣು ಕಾಣಿಸಿಕೊಳ್ತಾವಲ್ಲವೇ? ಕಿವಿಗಳು, ನಾಲಿಗೆ, ಮೂಗು, ಶರೀರ. 5 ಜ್ಞಾನೇಂದ್ರಿಯಗಳು. ನಾವು 5 ಪಟ್ಟಣಗಳನ್ನು ಜಯಿಸಬೇಕು. ಎಷ್ಟು ಪಟ್ಟಣಗಳನ್ನು? ಫಿಲಿಸ್ಟಿಯರು ಶತ್ರುಗಳಾಗಿದ್ರು. ಅವರಿಗಿರುವ ಪಟ್ಟಣಗಳು 5 ಪಟ್ಟಣಗಳಾಗಿದುವು. ಎಲ್ಲಾ ಪಟ್ಟಣಗಳು ಅಪಾಯವೇ. ಹಾಗಾಗಿ 5 ಪಟ್ಟಣಗಳನ್ನು ಏನ್ ಮಾಡಬೇಕು? ಜಯಿಸಬೇಕು. ಹಾಗಾಗಿ ದಾವೀದನು ಏನ್ ಮಾಡಿದನು? ಫಿಲಿಸ್ಟಿಯರ ಮುಖ್ಯ ಪಟ್ಟಣವಾದ ಗತ್ತೂರನ್ನೇ ಜಯಿಸುತ್ತಾನೆ. ಕಾರಣವೇನೆಂದರೆ ಮುಖ್ಯ ಪಟ್ಟಣವನ್ನೇ ಜಯಿಸಿದರೆ ದೇಶವನ್ನೇ ಜಯಿಸಬಹುದಂದ್ಕೊಂಡ. 5 ಜ್ಞಾನೇಂದ್ರಿಯಗಳಲ್ಲಿ ಕೇಂದ್ರ ಯಾವುದು ಹೇಳಿ? ಜ್ಞಾನೇಂದ್ರಿಯಗಳಲ್ಲಿ ಕೇಂದ್ರ ಯಾವುದು? ಮೂಗೋ, ಕಿವಿಯೋ, ನಾಲಿಗೆಯೋ, ಚರ್ಮವೋ, ಇಲ್ಲವೇ ಕಣ್ಣೋ? ಯಾವುದು ಮುಖ್ಯ? ಜೋರಾಗಿ ಹೇಳಿ. ನಿಮ್ಮ ದೇಹಕ್ಕೆ ದೀಪವು ನಿಮ್ಮ ಕಣ್ಣಾಗಿರೋದ್ರಿಂದ ಈ ನಿಮ್ಮ ಕಣ್ಣು ನೆಟ್ಟಗಿರುವುದಾದರೆ ನಿಮ್ಮ ದೇಹವೆಲ್ಲವೂ ಬೆಳಕುಮಯವಾಗಿರುತ್ತದೆ. ಸೊ ಈ 5 ಸಂಗತಿಗಳ ವಿಷಯ ನಂತರ ನೋಡೋಣ. ಆದ್ರೆ ಹೇಳ್ತಿದ್ದೇನೆ ಕೇಳಿ ಏನೆಂದು. ಎಷ್ಟು ಬುದ್ಧಿವಂತನಾಗಿದ್ದನು ನೋಡಿ ದಾವೀದನು. 5 ಪಟ್ಟಣಗಳುಳ್ಳಂತಹ ಫಿಲಿಸ್ಟಿಯರ ದೇಶವನ್ನೇ ಮೊದಲು ಸ್ವಾಧೀನ ಮಾಡಿಕೊಂಡ. ಹಾಗೆಯೇ ನಿಮ್ಮ ಜೀವಿತದಲ್ಲೂ ಕೂಡ ಈ 5 ನೀವು ಖಚಿತವಾಗಿಯೂ ಸ್ವಾಧೀನ ಮಾಡಿಕೊಳ್ಬೇಕು, ವಶಪಡಿಸಿಕೊಳ್ಳಬೇಕು. ಸೌಲನ ಪರಿಪಾಲನೆಯಲ್ಲಿದ್ರೆ ಆ ಕುಟುಂಬ ಹೇಗಿರುತ್ತದೆ ಎಂದು, ದಾವೀದನ ಪರಿಪಾಲನೆಯಲ್ಲಿರೋದಾದ್ರೆ ಆ ಕುಟುಂಬ ಹೇಗಿರುತ್ತೆ ಎಂದು ಇಬ್ಬರನ್ನು ನಾನು ಹೋಲಿಸಿ ತೋರಿಸಿಕೊಟ್ಟೆ. ರೈಟ್? ಈಗ ಕೇಳ್ತಿದ್ದೇನೆ, ನಿಮ್ಮ ಪರಿಪಾಲನೆ ಸೌಲನ ಪರಿಪಾಲನೆ ಅಂತಿದೆಯಾ ಇಲ್ಲವೇ ದಾವೀದನ ಪರಿಪಾಲನೆ ಅಂತಿದೆಯೋ? ಹೇಳ್ತಿದ್ದೇನೆ. ಅಮ್ಮ ಸಹೋದರಿಯರೇ, ನೀವು ಮನೆ ಒಡತಿಯಾಗಿ ತಾಯಿಯಾಗಿ ನಿಮ್ಮ ಜವಾಬ್ದಾರಿಕೆಯನ್ನು ಗುಣವತಿಯಾದ ಸ್ತ್ರೀಯಂತೆ ಕುಟುಂಬ ಕಟ್ಟುಕೊಳ್ಳುವ ಹಾಗಿದೆಯಾ ಇಲ್ಲವೇ ಮೀಕಲಳ ಹಾಗೆ ಸೌಲನ ಮಗಳ ಹಾಗಿದೆಯಾ? ಒಂದು ಸಾರಿ ಆಲೋಚಿಸಿರಿ.
ತಾಯಿಯಾಗಿ ಉದಯದಲ್ಲಿಯೇ ಎದ್ದು ನಿಮ್ಮ ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಂಡು ದುಷ್ಟನು ಧೂಳಿ ಎಬ್ಬಿಸುವುದಕ್ಕಿಂತ ಮುಂಚೆಯೇ ಏನ್ಮಾಡ್ಬೇಕು? ಪ್ರಾರ್ಥನೆಯಿಂದ ಆ ಧೂಳನ್ನೆಲ್ಲ ಒತ್ತಿಡಬೇಕು. ಅರ್ಥ ಆಗ್ತಿದೆಯಾ? ತಂದೆಯಾಗಿ ನೀವು ಮಾಡಬೇಕಾದದ್ದೇನು ಗೊತ್ತಾ? ಕುಟುಂಬವಾಗಿ ಒಟ್ಟುಗೂಡಿಸಿ ಪ್ರಾರ್ಥಿಸುವಂತೆ ಮಾಡಬೇಕು. ಕುಟುಂಬದ ಸುತ್ತಲೂ ಬೇಲಿ ಹಾಕಬೇಕು. ಅದು ನಿಮ್ಮ ಜವಾಬ್ದಾರಿಕೆಯಾಗಿದೆ. ನಿಮ್ಮ ಕುಟುಂಬದಲ್ಲಿ ದುಷ್ಟನು ಧೂಳನ್ನು ಎಬ್ಬಿಸಲಾರದಂತೆ ತಾಯಿಯಾಗಿ ನೀವು ಪ್ರಾರ್ಥನೆ ಎಂಬ ಬೇಲಿ ಹಾಕಿಕೊಳ್ಳಬೇಕು. ಪ್ರಾರ್ಥನೆಯಿಂದ ಸೈತಾನನ ಧೂಳನ್ನೆಲ್ಲ ಒತ್ತಿ ಬಿಡುವ ಜವಾಬ್ದಾರಿಕೆ ನಿಮ್ಮ ಮೇಲಿದೆ. ತಾಯಿಯಾಗಿ ನಿಮ್ಮ ಜವಾಬ್ದಾರಿಕೆ ಕುಟುಂಬದ ಸುತ್ತಲೂ ಬೇಲಿ ಹಾಕಿಕೊಳ್ಳುವ ಜವಾಬ್ದಾರಿಕೆ ನಿಮ್ಮದಾಗಿದೆ. ತಂದೆಯಾಗಿ ನಿಮ್ಮ ಜವಾಬ್ದಾರಿಕೆಯಾಗಿದೆ. ಯೋಬನಂತೆ ತನ್ನ ಮಕ್ಕಳಿಗೋಸ್ಕರ ಪ್ರತಿದಿನ ಯಜ್ಞ ಅರ್ಪಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡುತ್ತಿರುವುದರಿಂದ ಸೈತಾನನು ಹೇಳ್ತಾನೆ, ಯೋಬನ ಸುತ್ತಲೂ ನೀನು ಬೇಲಿ ಹಾಕಿದೀಯಲ್ಲವೇ, ಹಾಗಾಗಿ ಯಾವ ದುಷ್ಟನು ಮುಟ್ಟಲು ಅವಕಾಶ ಇಲ್ಲದಂತಾಯ್ತು ಅನ್ನುತ್ತಾನೆ. ಆ ಬೇಲಿ ಯೋಬನಿಗೆ ಯಾವ ರೀತಿಯಾಗಿ ಬಂತು ಹೇಳಿ? ಕುಟುಂಬ ಸುತ್ತಲೂ ಪ್ರಾರ್ಥನೆಯ ಬೇಲಿ ಹಾಕಿಕೊಂಡದ್ದರಿಂದ. ಸಹೋದರರೇ, ದಾವೀದನು ಪ್ರಾರ್ಥನಾ ವೀರನಾಗಿದ್ದನು. ಪ್ರಾರ್ಥನೆಯಿಂದ ತನ್ನ ದೇಶದ ಸುತ್ತಲೂ ಏನಾಕಿದನು? ಬೇಲಿ ಹಾಕಿದ. ಯಾರೊಬ್ಬರೂ ಒಳಗೆ ಬರಲಿಕ್ಕಾಗಲಿಲ್ಲ. ಸೌಲನು ದೇವರೊಂದಿಗಿನ ಸಂಬಂಧವನ್ನೇ ಕಳೆದುಕೊಳ್ತಾನೆ. ಇನ್ನು ಪ್ರಾರ್ಥನೆಯ ಸಂಗತಿ ಬಿಡಿ. ಫಲಿತವಾಗಿ ಅವನ ಸುತ್ತಲೂ ಸ್ವಲ್ಪವೂ ಬೇಲಿ ಇರಲಿಲ್ಲ. ಕಂಡವನೆಲ್ಲ ಬರುತ್ತಾ ಇದ್ದ, ಕಂಡವನೆಲ್ಲ ಬಂದು ಬೆದರಿಸುತ್ತಾ ಇದ್ದ. ಆ ಬೆದರಿಕೆಯನ್ನು ಕನಿಷ್ಠ ಎದುರಿಸಲಿಕ್ಕಾಗದೆ ಸೌಲನು ಹೇಡಿಯಂತೆ ಓಡಿ ಹೋಗ್ತಾನೆ. ಭಯದಿಂದ ತಾನು ನಡಗಿದ್ದಲ್ಲದೆ ಪ್ರಜೆಗಳಿಗೂ ಭಯ ಹುಟ್ಟಿಸುತ್ತಾನೆ. ಸೌಲನಂತೆ ದೇವರಿಂದ ದೂರ ಜೀವಿಸುವುದಾದರೆ ನಿಮ್ಮ ಕುಟುಂಬಕ್ಕೆ ಭದ್ರತೆ ಇಲ್ಲದಂತಾಗುತ್ತದೆ. ಕೊನೆಗೆ ಭಯಪಡಬೇಕಾಗ್ತದೆ, ಗಾಬರಿಗೊಳಗಾಗಬೇಕಾಗುತ್ತೆ, ಬೆದರಿಕೊಳ್ಳಬೇಕಾಗ್ತದೆ. ಈ ದಿನ ನಿಮ್ಮ ಕುಟುಂಬ ನಿಮ್ಮ ನೆರಳಲ್ಲಿ ಕ್ಷೇಮವಾಗಿದೆಯಾ? ಭದ್ರವಾಗಿದೆಯಾ? ಆರಾಮಾಗಿದೆಯಾ? ಸಮೃದ್ಧಿ ಹೊಂದಿಕೊಂಡಿದೆಯಾ? ತಿನ್ನುವುದಕ್ಕೆ ತಿಂಡಿಯ ಯಾವ ಕೊರತೆ ಇಲ್ಲದಂತಿದೆಯಾ? ಇಲ್ಲವೇ ಅದು ಕೂಡ ನಿಮಗೆ ಪ್ರೊವೈಡ್ ಮಾಡ್ಲಿಕ್ಕಾಗ್ತಿಲ್ಲವೋ? ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಹೇಳ್ತಾರೆ, ಅಮ್ಮ ಸ್ಕೂಲ್ಗೆ ಬರಬೇಡ ಅಂದಿದ್ದಾರೆ. ಯಾಕೆ? ಅದಕ್ಕಾಗಿ ಫೀಸ್ ಕಟ್ಲಿಲ್ಲ ಅಂತೆ, ಅದಕ್ಕೆ ಬರಗೊಡಿಸ್ತಿಲ್ಲ ಅನ್ನುತ್ತಾರೆ. ಇದೋ ನಿಮ್ಮ ಪರಿಸ್ಥಿತಿ. ಯಾಕೆ ಆ ದುಸ್ಥಿತಿ? ಬೈಬಲ್ ಹೇಳುತ್ತದೆ, ಪ್ರಾಯದ ಸಿಂಹಗಳಾದರೂ ಹಸಿದರೂ ಹಸಿದಾವು, ಆದರೆ ದೇವರನ್ನು ನಂಬಿದ ಮಕ್ಕಳಿಗೆ ಯಾವುದೊಂದರ ಕೊರತೆ ಇರುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ. ದಾವೀದನು ಹೇಳ್ತಾನೆ, ಒಮ್ಮೆ ಚಿಕ್ಕ ಬಾಲಕನಾಗಿದ್ದೆ, ಈಗ ಬೆಳೆದು ದೊಡ್ಡವನಾಗಿದ್ದೇನೆ. ಆದರೆ ದೇವರನ್ನು ಆಶ್ರಯಿಸಿದವರಾಗಲಿ ಅವರ ಮಕ್ಕಳಾಗಲಿ ಬೇಡಿಕೊಳ್ಳುವುದಾಗಲಿ ಭಿಕ್ಷೆ ಬೇಡುವುದಾಗಲಿ ಇದುವರೆಗೂ ಎಲ್ಲಿಯೂ ನೋಡಿಲ್ಲ. ಹಾಗಾದರೆ ಮತ್ತ್ಯಾಕೆ ನಿಮ್ಮ ಕುಟುಂಬ ದುಸ್ಥಿತಿಯಲ್ಲಿದೆ, ದೀನ ಸ್ಥಿತಿಯಲ್ಲಿದೆ, ದರಿದ್ರತೆಗೆ ಯಾಕೆ ಒಳಗಾಗಿದೆ? ಕಾರಣ ಹೇಳಂತೀರ ಸಹೋದರ? ದೇವರಿಂದ ನೀವು ದೂರ ಆಗಿದ್ದೀರಿ, ದೇವರ ಸನ್ನಿಧಿಗೆ ದೂರವಾಗಿದ್ದೀರಿ, ಲೋಕಕ್ಕೆ ನಿಕಟವಾಗಿದ್ದೀರಿ, ಲೋಕಾಸೆಗೆ ಬಂಧಿತರಾಗಿದ್ದೀರಿ. ಫಲಿತವಾಗಿ ನಿಮಗೆ ಭದ್ರತೆ ಇಲ್ಲದಂತಾಗಿದೆ, ನಿಮ್ಮನ್ನು ನಂಬಿದ ಹೆಂಡತಿ ಮಕ್ಕಳಿಗೂ ಕೂಡ ಭದ್ರತೆ ಇಲ್ಲದಂತಾಗಿದೆ. ಸೌಲನು ನಿಮ್ಮಲ್ಲಿರುವುದರಿಂದಲೇ ಈ ದುಸ್ಥಿತಿ. ಅದೇ ದಾವೀದನಂತಹ ಜೀವಿತ ನಿಮ್ಮಲ್ಲಿರೋದಾದ್ರೆ, ದಾವೀದನ ಪರಿಪಾಲನೆಯಲ್ಲಿ ಇಸ್ರಾಯೇಲ್ ಪ್ರಜೆಗಳು ಬಂಗಾರದಂತೆ ಜೀವಿಸಿದ್ರು, ಭದ್ರವಾಗಿ ಜೀವಿಸಿದ್ರು, ಭಯವಿಲ್ಲದೆ ಜೀವಿಸಿದ್ರು. ಅಂತಹ ಅದ್ಭುತವಾಗಿರುವಂತಹ ವ್ಯಕ್ತಿಯಾಗಿ ನೀವಿರಬೇಕೆಂದು ನಿಮ್ಮ ರಾಜ್ಯವಾಗಿರುವ ನಿಮ್ಮ ಕುಟುಂಬವನ್ನು ದಾವೀದನ ಹಾಗೆ ಕಾಪಾಡಿಕೊಳ್ಳಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಆದರೆ ಈ ದಿನ ಒಂದು ಮಾತು ಕೊಡುವೀರಾ? ತಾಯಿಯಾಗಿ, ಮನೆ ಒಡತಿಯಾಗಿ ಕುಟುಂಬದಲ್ಲಿ ಅಶಾಂತಿ, ಅಸಮಾಧಾನ ಬರದಂತೆ, ಎದ್ದೇಳದಂತೆ ಪ್ರಾರ್ಥನೆಯಿಂದಲೇ ಸಮಸ್ತವನ್ನು ಪ್ರಶಾಂತಗೊಳಿಸಿಕೊಳ್ಳುತ್ತೇನೆ ಎಂದು ತಂದೆಯಾಗಿ, ಗಂಡನಾಗಿ ನನಗಿರುವ ಜವಾಬ್ದಾರಿಕೆ, ನನ್ನ ನೆರಳಿನಲ್ಲಿರುವಂತಹ ನನ್ನ ಹೆಂಡತಿ ಮಕ್ಕಳು ಬೆದರಿಕೊಳ್ಳಲಾರದಂತೆ ಭದ್ರವಾಗಿ ಅವರು ಜೀವಿಸುವ ಹಾಗೆ, ಕ್ಷೇಮಕರವಾಗಿ ಅವರು ಜೀವಿಸುವ ಹಾಗೆ, ಪ್ರಶಾಂತವಾಗಿ ಅವರು ಜೀವಿಸುವ ಹಾಗೆ, ದಾವೀದನ ಹಾಗೆ ದೇವರ ಸಹಾಯವನ್ನು ತೆಗೆದುಕೊಂಡು ದೇವರೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸ್ತೇವೆ, ದೇವರೊಂದಿಗೆ ನಮ್ಮ ದಿನವನ್ನು ಮುಗಿಸುತ್ತೇವೆ. ಮಧ್ಯದಲ್ಲಿ ದೇವರು ಅನುಗ್ರಹಿಸುವ ಪ್ರತಿ ಆಶೀರ್ವಾದವನ್ನು ನಾವು ರುಚಿ ನೋಡಿ ಸವಿಯುತ್ತೇವೆ ಎನ್ನುವಂಥವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರ? ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ, ಬಹು ಸ್ಪಷ್ಟವಾಗಿ ದೇವರೇ ನಮ್ಮೊಂದಿಗೆ ಮಾತಾಡಿದ್ದೀರಿ. ದಾವೀದನಿಗೂ ಸೌಲನಿಗೂ ಇರುವ ವ್ಯತ್ಯಾಸದ ಕುರಿತು ನಾವು ಧ್ಯಾನಿಸಿದ್ದೇವೆ. ಸೌಲನ ಆತ್ಮಿಕತೆ ಸರಿಯಾಗಿರಲಿಲ್ಲ, ಪರಿಪಾಲನೆ ಸರಿಯಾಗಿರಲಿಲ್ಲ. ಅದಕ್ಕೆ ಪ್ರಜೆಗಳು ದೇವರೇ ಬಹಳ ಕಷ್ಟಕ್ಕೊಳಗಾದ್ರು. ಆದರೆ ದಾವೀದನು ಅದೇ ಪ್ರಜೆಗಳನ್ನು ಪರಿಪಾಲಿಸಲು ಪ್ರಾರಂಭಿಸಿದಾಗ ಪ್ರಜೆಗಳೆಲ್ಲ ಎಷ್ಟೋ ಪ್ರಶಾಂತವಾಗಿ ಜೀವಿಸಿದ್ರು.
ಎಷ್ಟೋ ಪ್ರಶಾಂತವಾಗಿ ಮಲಗಿಕೊಂಡ್ರು, ಎಷ್ಟೋ ನೆಮ್ಮದಿಯುಳ್ಳವರಾಗಿ ಜೀವಿಸಿದ್ರು. ದೇವರೇ, ನೀತಿಯಿಂದಲೂ ನ್ಯಾಯದಿಂದಲೂ ದಾವೀದನು ಪ್ರಜೆಗಳನ್ನು ಪರಿಪಾಲನೆ ಮಾಡಿ 40 ವರ್ಷಗಳವರೆಗೂ ಬಂಗಾರದಂತಹ ಪರಿಪಾಲನೆ ಕೊಟ್ಟ ದೇವರೇ, ಅದೇ ರೀತಿ ಪ್ರತಿ ಗಂಡ ತಮ್ಮ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು, ಬಂಗಾರದಂತಹ ಭವಿಷ್ಯ ಮಕ್ಕಳಿಗೆ ಕೊಡಬೇಕು. ಫಿಲಿಷ್ಟಿಯರ ದೇಶದಲ್ಲಿ 5 ಪಟ್ಟಣಗಳಾಗಿದ್ದುವು. 5 ಪಟ್ಟಣಗಳು ಅಂದರೆ 5 ಇಂದ್ರಿಯಗಳಿಗೆ ಸೂಚನೆಯಾಗಿವೆ, ನಮ್ಮ ದೇಹದಲ್ಲಿರುವ ಜ್ಞಾನೇಂದ್ರಿಯಗಳಿಗೆ ಸೂಚನೆಯಾಗಿವೆ. 5 ಪಟ್ಟಣಗಳನ್ನು ಅಂದರೆ ಫಿಲಿಷ್ಟಿಯರ ದೇಶವನ್ನು ದಾವೀದನು ಸ್ವಾಧೀನ ಮಾಡಿಕೊಂಡ ಹಾಗೆಯೇ ನಾವು ಕೂಡ ದೇವರೇ ನಮ್ಮ ಕಣ್ಣಿನ ಆಸೆಯನ್ನು ಸ್ವಾಧೀನ ಮಾಡಿಕೊಳ್ಳಬೇಕು, ನಮ್ಮ ನಾಲಿಗೆಯನ್ನು ಸ್ವಾಧೀನ ಮಾಡಿಕೊಳ್ಳಬೇಕು, ನಾವು ಕೇಳುವಂತಹ ಕಿವಿಗಳನ್ನು ಕೂಡ ಸ್ವಾಧೀನ ಮಾಡಿಕೊಳ್ಳಬೇಕು, ನಮ್ಮ ಮೂಗನ್ನು, ನಮ್ಮ ಚರ್ಮವನ್ನು ಅಂದರೆ ನಮ್ಮ ಶರೀರವನ್ನು ದೇವರೇ ನಾವು ಸ್ವಾಧೀನ ಮಾಡಿಕೊಳ್ಳಬೇಕು. ಯಾವುದೊಂದಕ್ಕೂ ಕೂಡ ದೇವರೇ ನಾವು ಬಾಗುವಂಥವರಾಗಿರಬಾರದು. 4 ದಿಕ್ಕುಗಳಲ್ಲಿರುವ ಶತ್ರುಗಳು 4 ದಿಕ್ಕುಗಳಿಂದ ನಮ್ಮ ಮೇಲೆ ದಾಳಿ ಮಾಡಲು ಆಶಿಸುತ್ತಿರುವಾಗ ಅವನಿಗೆ ಯಾವತ್ತೂ ಕೂಡ ತಲೆ ಬಾಗಿಸದಂತೆ ಆ ದಿನ ಯಾವ ರೀತಿ ದಾವೀದನು ಜಯ ಸಾಧಿಸಿದನೋ ಹಾಗೆಯೇ ನಮ್ಮ ಸುತ್ತಲೂ ಪರಿಸ್ಥಿತಿಗಳು ಅಕಸ್ಮಾತ್ತಾಗಿ ಎಷ್ಟೇ ಎದ್ದರೂ ಕೂಡ ಅವುಗಳಿಗೆ ಒಳಗಾಗದೆ ದೇವರೇ ದಾವೀದನ ಹಾಗೆ ವಶಪಡಿಸಿಕೊಳ್ಳುವ ಆತ್ಮಿಕತೆ ನಮಗೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.